ದೈವ ಕೃಪೆ ಎನ್ನುವುದೇಂ ಪರಸತ್ವ ನವವೃಷ್ಟಿ, ಜೀವಗುಣ ಪಕ್ವ ಪಟ್ಟಂತದರ ವೇಗ, ಭಾವಚೋದನೆಗಳಲ್ಲಿ ಬಾಹ್ಯ ಸಾಧನೆಗಳಲ್ಲಿ ತೀವಿ ದೊರೆಕೊಳ್ಳುವುದದು ಮಂಕುತಿಮ್ಮ. ನಾವು ನಿನ್ನೆ ಕಗ್ಗದಲ್ಲಿ ನೋಡಿದ್ವಿ, ಕಷ್ಟ ಬಂದಾಗ ನಂಬಿಕೆ ಇಡಬೇಕು, ದೇವರ ಕೃಪೆ ಸಿಕ್ಕೇ ಸಿಗತ್ತೆ ಅಂತ. ಆದ್ರೆ ಈ ದೇವರ ಕೃಪೆ ಅಂದ್ರೆ ಏನು ಅನ್ನೋ ಪ್ರಶ್ನೆ ನಮಗೆ ಬರ್ಬೋದು. ದೇವರ ಕೃಪೆ ಯಾಕೆ ಹೆಂಗ್ ಬರುತ್ತೆ, ಅದು ನಮ್ಗೆ ಬರುತ್ತೆ ಅಂತ ಏನ್ ಗ್ಯಾರಂಟಿ, ಈ ರೀತಿ ಕೂಡ ಅಂತ ಅನ್ಸ್ಬೋದು. ಈ ಪ್ರಶ್ನೆಗೆ ಇವತ್ತಿನ ಕಗ್ಗದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏನಂದ್ರೆ ದೈವ ಕೃಪೆ ಯಾವಾಗ ಬರುತ್ತೆ ಅಂದ್ರೆ ನಮ್ಮ ಅಂತರಂಗದ ಭಾವ ಶುದ್ಧಿಯಾಗಿರ್ಬೇಕು, ಅಂದ್ರೆ ಅಂತರಂಗದ ಭಾವ ತುಂಬಾ ಚೆನ್ನಾಗಿರ್ಬೇಕು ಒಂದು. ಇನ್ನೊಂದು, ಅದರಂತೆಯೇ ಬಾಹ್ಯದ ನಡವಳಿಕೆ. ಆಯ್ತಾ, ನಾವು ಮನ್ಸಲ್ಲಿ ಒಂದ್ ಇಟ್ಕೊಂಡು ಹೊರಗಡೆ ಒಂದ್ ಮಾತಾಡೋದು ಅದೆಲ್ಲ ಮಾಡ್ತೀವಲ್ಲ, ಅದೆಲ್ಲ ಮಾಡ್ಬಾರ್ದು. ಎರಡೂ ಒಂದೇ ಇರ್ಬೇಕು. ಇಲ್ಲಿ ಪಕ್ವಗೊಳ್ಳೋದು ಅಂತ ಹೇಳ್ತಾರೆ. ಪಕ್ವ ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳೋದು ಅಂದ್ರೆ, ಒಂದು ಕಾಯಿ ಹಣ್ಣಾಗ್ಬೇಕು, ಅದು ಹಣ್ಣಾದಾಗ ಮಾತ್ರ ಎಲ್ರಿಗೂ ರುಚಿಸುತ್ತಲ್ವಾ, ಖುಷಿ ಆಗತ್ತೆ ತಿನ್ನಕ್ಕೆ. ಅದೇ ರೀತಿ ನಮ್ಮ ಅಂತರಂಗದ ಭಾವ ಮತ್ತೆ ನಮ್ಮ ಬಾಹ್ಯ ನಡವಳಿಕೆ, ಅಂದ್ರೆ ಹೊರಗಡೆ ಏನ್ ತೋರಿಸ್ಕೊಳ್ತೀವಿ, ಎರಡೂ ಕೂಡ ಹಣ್ಣಾಗ್ಬೇಕು, ಪಕ್ವ ಆಗ್ಬೇಕು. ಆ ಪಕ್ವಗೊಂಡಾಗ ಮಾತ್ರ ಎಲ್ರಿಗೂ ರುಚಿಸುತ್ತೆ, ಆಗ ದೇವರ ಕೃಪೆ ಸಿಗತ್ತೆ ಅಂತ ಹೇಳ್ತಾರೆ. ಅದರಿಂದ ಮೊದಲು ನಮ್ಮನ್ನ ಸರಿ ಮಾಡ್ಕೊಳ್ಬೇಕು. ನಾವು ಸರಿ ಇದ್ರೆ ಮಾತ್ರ ದೇವರ ಕೃಪೆ ಬರುತ್ತೆ, ಇದನ್ನ ಮರಿಬಾರ್ದು ನಾವು. ಸತ್ಯ ಅಲ್ವಾ? ನಮಸ್ಕಾರಗಳು.